ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯ ಕುಚ್ಚನ್ನು ಹಾಕ್ತಾ ಇಲ್ಲ, ಹಾಗೆ ಕ್ರೋಶ ಕೂಡ ಮಾಡ್ತಾ ಇಲ್ಲ. ಈ ಥರ ಫೋಕನ್ನು ಬಳಸ್ಕೊಂಡು ಕುಚ್ಚನ್ನು ಯಾವ ಥರ ಮಾಡೋದಂತ ನೋಡೋಣ. ಇದಕ್ಕೆ ಏನೇನು ಬೇಕಂದರೆ ಕಾಟನ್ ಥ್ರೆಡ್ ಬೇಕಾಗುತ್ತೆ. ನಾವು ಯಾವ ಕಲರ್ ಥ್ರೆಡ್ ತೊಗೋತೀವೋ ಸಿಲ್ಕ್ ಥ್ರೆಡ್ಡು ಅದೇ ಕಲರ್ದು ಕಾಟನ್ ಥ್ರೆಡ್ ಬೇಕಾಗುತ್ತೆ. 4 ಎಳೆ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೀಸರ್ ಬೇಕಾಗುತ್ತೆ, ಕಟ್ಟರ್. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ 6 ಎಳೆ ದಾರ ರೆಡಿ ಇದೆ. ಆದರೆ ಒಂದು ವೇಳೆ ನೀವೇನಾದರೂ 6 ಎಳೆ ದಾರ ಇಲ್ಲ, ಸಿಂಗಲ್ ಕೂಡ ಮಾಡ್ಕೋಬೋದು. ಸಿಂಗಲ್ ಇದ್ದರೆ 150 ಸಲ ನೀವು ಸುತ್ಕೋಬೇಕಾಗುತ್ತೆ. ನಾನಿಲ್ಲಿ 6 ಎಳೆ ದಾರವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಒಂದು 25 ಸಲ ಸುತ್ಕೋತೀನಿ ನಾನು. ಅವಾಗ ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನು. ಯಾವ ಥರ ಅಂತ ನೋಡೋಣ. ನೋಡಿ, ಈ ಥರ 6 ಎಳೆ ದಾರನ ಈ ಥರ ಇಟ್ಕೊಳ್ಳಿ. ಫೋರ್ಕಿಗೆ ಈ ಥರ ಇಟ್ಕೊಂಡು 25 ಸಲ ಸುತ್ಕೋತೀನಿ. 6 ಎಳೆ ದಾರ ಇರೋದ್ರಿಂದ 25 ಸಲ ಸುತ್ಕೋತೀನಿ. ಒಂದು ವೇಳೆ ಸಿಂಗಲ್ ಇದ್ದರೆ 150 ಸಲ ನೀವು ಈ ಥರ ಸುತ್ಕೋಬೇಕಾಗತ್ತೆ. ಈ ಥರ ಸುತ್ತಾ ಬನ್ನಿ. ಓಕೆ, 25 ಸಲ ಸುತ್ಕೊಂಡಿದ್ದೀನಿ. ಇವಾಗ ಸೇಮ್ ಕಲರ್ದು ಕಾಟನ್ ಥ್ರೆಡ್ ಈ ಥರ 4 ಎಳೆ ಪೋಣಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಇಟ್ಕೊಂಡಿರ್ಬೇಕು ಈ ಥರ. ಇವಾಗ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಹಾಕಿ ನೀಡಲ್ ಇದ್ರ ಒಳಗಡೆಗೆ ಈ ಥರ ಹಾಕಿ ಇಲ್ಲಿ ತಗೊಂಡು ಇಲ್ಲಿ ಗಂಟು ಹಾಕಿರ್ತೀವಲ್ಲ ಬ್ಯಾಕ್ ಸೈಡು ಇದ್ರ ಒಳಗಡೆಗೆ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಟೈಟಾಗಿ ಲಾಕ್ ಬೀಳುತ್ತೆ ನೋಡಿ. ಈ ಥರ ಈ ಎಕ್ಸ್ಟ್ರಾ ಥ್ರೆಡ್ಡು ಕಟ್ ಮಾಡ್ಕೊಳ್ಳೋಣ, ಯಾಕಂದರೆ ಇಲ್ಲಿ ಲಾಕ್ ಮಾಡುವಾಗ ಇದು ನೀಟಾಗಿ ಬರೋದಿಲ್ಲ. ಓಕೆ, ಇವಾಗ ನೋಡಿ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಮಾಡ್ಕೊಳ್ಳಿ. ಈ ಥರ ಹಾಕಿ ಇದರ ಒಳಗಡೆಗೆ ಇಲ್ಲಿ ರೌಂಡ್ ಶೇಪಲ್ಲಿ ಬಂದಿರುತ್ತಲ್ಲ ಅದರಿಂದ ಈ ಥರ ತೆಗೆದ್ರೆ ಇಲ್ಲಿ ಟೈಟಾಗಿ ಲಾಕ್ ಬೀಳುತ್ತೆ. ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ಥರ ಲಾಕನ್ನು ಮಾಡ್ಕೊಳ್ಳಿ. ಸೂಜಿಯನ್ನು ಇದರ ಒಳಗಡೆ ಹಾಕಿ ಈ ಥರ ತೆಗಿಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ನಿಧಾನಕ್ಕೆ ಈ ಥರ ಫೋರ್ಕಿಂದ ನಿಧಾನಕ್ಕೆ ಬಿಡಿಸ್ಕೊಂಡು ಹೊರಗಡೆ ತೆಗಿಬೇಕು. ಇವಾಗ ಬಟರ್ಫ್ಲೈದು ಬಾಡಿ ಪಾರ್ಟ್ ರೆಡಿ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಇವಾಗ ಇದ್ರ ಒಳಗಡೆಯಿಂದ ಒಂದ್ಸಲ ಸೂಜಿಯನ್ನು ಈ ಥರ ತಗೊಂಡೋಗಿ ಈ ಥರ ತಂದು ಇವಾಗ ಕಾಟನ್ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಬಿಚ್ಕೊಳ್ಳದೆ ಇರೋ ರೀತಿಯಾಗಿ ನೀವು ಲಾಕನ್ನು ಮಾಡ್ಕೊಳ್ಳಿ. ಓಕೆ ನೋಡಿ, ಬಾಡಿ ಪಾರ್ಟ್ ರೆಡಿ ಆಯಿತು. ಇದನ್ನು ಸೀರೆಗೆ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇದೇ ಥರ ಇನ್ನೂ 2 ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಿಂಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಇವಾಗ ಟೇಪಿಂದ ಮಾರ್ಕನ್ನು ಮಾಡ್ಕೊಳ್ಳಿ. ಒಂದು ಕುಚ್ಚಾದಮೇಲೆ ನಿಮಗೆ ಗ್ಯಾಪು ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು 1.5 ಇಂಚು ಈ ಥರ ಮಾಡ್ಕೋಬೋದು. ನಾನಿಲ್ಲಿ 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ. ಈ ಡಿಸೈನ್ ಜಾಸ್ತಿ ಹತ್ರ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಎಷ್ಟು ದೂರ ಇರುತ್ತೋ ಅಷ್ಟು ನೀಟಾಗಿ ಬರುತ್ತೆ. ಓಕೆ, ಇವಾಗ ಈ ಥರ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ನೀವು ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ಡು 4 ಎಳೆ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಓಕೆ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 3 mm ಇರುವಂತಹ ಚಿಕ್ಕ ಬೀಡ್ಸ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. 4 ಬೀಡ್ಗಳನ್ನು ಪೋಣಿಸ್ಕೊಂಡೆ. 4 ಬೀಡ್ಗಳನ್ನು ಪೋಣಿಸಿದ ಮೇಲೆ ಇವಾಗ ಇದನ್ನು ಹಾಕಬೇಕು. ಬಾಡಿ ಪಾರ್ಟ್ ಬಟರ್ಫ್ಲೈ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ನಾನು 4 ಬೀಡ್ಗಳನ್ನು ಹಾಕ್ತೀನಿ. ಈ 4 ಬೀಡನ್ನು ಹಾಕಿದ ಮೇಲೆ
ಈ ಥರ ಒಂದು ಕ್ರೀಮ್ ಕಲರ್ ಪರ್ಲನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ 0 ಸೈಜ್ದು ಒಂದು ಚಿಕ್ಕ ಬೀಡು ನೋಡಿ, ಈ ಬೀಡು ಇದು 3 mm ಇದೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದು 0 ಸೈಜು. ಇವಾಗ ಈ ಲಾಸ್ಟ್ ಬೀಡನ್ನು ಬಿಟ್ಕೊಂಡು ಈ ಮೇಲ್ಗಡೆ ಇರುವಂತಹ 5 ಬೀಡಿಂದನೂ ಸೂಜಿಯನ್ನು ಈ ಥರ ತಗೊಂಡೋಗಿ ಮೇಲ್ಗಡೆಗೆ ನೋಡಿ, ಈ ಥರ ಬರುತ್ತೆ. ಮತ್ತೆ ನೆಕ್ಸ್ಟ್ ಇವಾಗ 4 ಬೀಡ್ಗಳನ್ನು ಪೂಣಿಸ್ಕೊಳ್ಳಿ. ಇಲ್ಲಿ ಬೀಡ್ಗಳು ಜಾಸ್ತಿ ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇನ್ನೂ ಉದ್ದ ಬೇಕಿದ್ರೆ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಬೀಡನ್ನು ಹಾಕ್ಕೊಂಡು. ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಕೋಬೋದು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಹಾಕೋಕ್ಕೂ ಕೂಡ ಈಸಿಯಾಗಿರುತ್ತೆ. ಮತ್ತು ಇವಾಗ ಈ ಬೀಡನ್ನು ಬಿಟ್ಟು ಈ 4 ಬೀಡಿಂದ ಈ ಥರ ಮೇಲ್ಗಡೆ ತಗೊಂಡೋಗ್ತೀನಿ. ಇವಾಗ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಇಲ್ಲಿ ಮಿಡಲ್ನಿಂದ ಮತ್ತೆ ಮೇಲ್ ತಗೊಂಡೋಗ್ಬೇಕು. ಈ ಎಲ್ಲ ಬೀಡಿಂದನೂ ಮೇಲ್ಗಡೆ ತಗೊಂಡೋಗಿ ಸೂಜಿಯನ್ನು ನೋಡಿ, ಈ ಥರ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನಿಲ್ಲಿ ಲಾಕನ್ನು ಮಾಡ್ಕೋಬೇಕು ಸೀರೆಗೆ. ಇಲ್ಲಿ ಏನಾದರೂ ಟೈಟ್ ಆಗಿದ್ರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಹ್ಯಾಂಗಿಂಗ್ಸ್ ಥರ ಬರಲಿ, ಚೆನ್ನಾಗಿ ಕಾಣಿಸುತ್ತೆ ಶೇಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಈ ಬೀಡಿಂದ ಈ ಥರ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡಿ. ನೋಡಿ, ಬಟರ್ಫ್ಲೈ ಡಿಸೈನ್ ರೆಡಿ ಆಯಿತು. ಸಿಂಪಲ್ ಆಗಿ ಹಾಕ್ಕೋಬೋದು, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಕ್ರೋಶಾ ಬೇಡ, ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಇನ್ನೂ 2 ಸೇಮ್ ಇದೇ ಥರ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 3 ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ 1400 ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಕ್ರೋಶಾ ಬೇಕಾಗಿಲ್ಲ, ಕುಚ್ಚು ಬೇಕಾಗಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ. ನಾವು ಸೀರೆಯನ್ನು ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.